ಸರ್ಕಾರದ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರ ಪತ್ರವೇ ಸಾಕ್ಷಿ. ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನೀವೇಕೆ ರಾಜಕಾರಣ ಮಾಡಿದ್ರಿ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪೇ ಸಿಎಂ ಪೋಸ್ಟರ್ ಅಂಟಿಸಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ 40% ಸರ್ಕಾರ ಅಂತ ಹೇಳಿದ್ರು, ಈಗೇನಂತಾರೆ ಅವರು? ಇದೇ ಗುತ್ತಿಗೆದಾರರು 80% ಭ್ರಷ್ಟಾಚಾರ ಅಂತಿದ್ದಾರೆ ಈಗ ನಿಮ್ಮ ವಿರುದ್ಧ. ಬಿಜೆಪಿಯವರು ವಾಸಿ, ಆದರೆ ನೀವು 80% ತಗೋತಾ ಇದ್ದೀರಿ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರಂತೆ. ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ. ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ, ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾರೆ. ಇದೇ ಪತ್ರ ಇಟ್ಕೊಂಡು BJP ಮೇಲೆ ಯಾಕೆ ನೀವು ರಾಜಕಾರಣ ಮಾಡಿದ್ರಿ? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ಹಾಂ, ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ BJP ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಮ ಸರ್ಕಾರದ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರ ಪತ್ರವೇ ಸಾಕ್ಷಿ. ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನೀವೇಕೆ ರಾಜಕಾರಣ ಮಾಡಿದ್ರಿ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪೇ ಸಿಎಂ ಪೋಸ್ಟರ್ ಅಂಟಿಸಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ 40% ಸರ್ಕಾರ ಅಂತ ಹೇಳಿದ್ರು, ಈಗೇನಂತಾರೆ ಅವರು? ಇದೇ ಗುತ್ತಿಗೆದಾರರು 80% ಭ್ರಷ್ಟಾಚಾರ ಅಂತಿದ್ದಾರೆ ಈಗ ನಿಮ್ಮ ವಿರುದ್ಧ. ಬಿಜೆಪಿಯವರು ವಾಸಿ, ಆದರೆ ನೀವು 80% ತಗೋತಾ ಇದ್ದೀರಿ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರಂತೆ. ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ. ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ, ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾರೆ. ಇದೇ ಪತ್ರ ಇಟ್ಕೊಂಡು BJP ಮೇಲೆ ಯಾಕೆ ನೀವು ರಾಜಕಾರಣ ಮಾಡಿದ್ರಿ? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ಹಾಂ, ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ BJP ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಮ ಸರ್ಕಾರದ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರ ಪತ್ರವೇ ಸಾಕ್ಷಿ. ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನೀವೇಕೆ ರಾಜಕಾರಣ ಮಾಡಿದ್ರಿ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪೇ ಸಿಎಂ ಪೋಸ್ಟರ್ ಅಂಟಿಸಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ 40% ಸರ್ಕಾರ ಅಂತ ಹೇಳಿದ್ರು, ಈಗೇನಂತಾರೆ ಅವರು? ಇದೇ ಗುತ್ತಿಗೆದಾರರು 80% ಭ್ರಷ್ಟಾಚಾರ ಅಂತಿದ್ದಾರೆ ಈಗ ನಿಮ್ಮ ವಿರುದ್ಧ. ಬಿಜೆಪಿಯವರು ವಾಸಿ, ಆದರೆ ನೀವು 80% ತಗೋತಾ ಇದ್ದೀರಿ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರಂತೆ. ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ. ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ, ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾರೆ. ಇದೇ ಪತ್ರ ಇಟ್ಕೊಂಡು BJP ಮೇಲೆ ಯಾಕೆ ನೀವು ರಾಜಕಾರಣ ಮಾಡಿದ್ರಿ? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ ಪೇ ಸಿಎಂ ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ಹಾಂ, ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ BJP ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಮ ಸರ್ಕಾರದ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರ ಪತ್ರವೇ ಸಾಕ್ಷಿ. ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನೀವೇಕೆ ರಾಜಕಾರಣ ಮಾಡಿದ್ರಿ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪೇ ಸಿಎಂ ಪೋಸ್ಟರ್ ಅಂಟಿಸಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ 40% ಸರ್ಕಾರ ಅಂತ ಹೇಳಿದ್ರು, ಈಗೇನಂತಾರೆ ಅವರು? ಇದೇ ಗುತ್ತಿಗೆದಾರರು 80% ಭ್ರಷ್ಟಾಚಾರ ಅಂತಿದ್ದಾರೆ ಈಗ ನಿಮ್ಮ ವಿರುದ್ಧ. ಬಿಜೆಪಿಯವರು ವಾಸಿ, ಆದರೆ ನೀವು 80% ತಗೋತಾ ಇದ್ದೀರಿ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರಂತೆ.
ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ. ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾರೆ. ಇದೇ ಪತ್ರ ಇಟ್ಕೊಂಡು BJP ಮೇಲೆ ಯಾಕೆ ನೀವು ರಾಜಕಾರಣ ಮಾಡಿದ್ರಿ? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ ಪೇ CM ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ಹಾಂ, ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ BJP ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಮ ಸರ್ಕಾರದ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರ ಪತ್ರವೇ ಸಾಕ್ಷಿ. ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನೀವೇಕೆ ರಾಜಕಾರಣ ಮಾಡಿದ್ರಿ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪೇ CM ಪೋಸ್ಟರ್ ಅಂಟಿಸಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ 40% ಸರ್ಕಾರ ಅಂತ ಹೇಳಿದ್ರು, ಈಗೇನಂತಾರೆ ಅವರು? ಇದೇ ಗುತ್ತಿಗೆದಾರರು 80% ಭ್ರಷ್ಟಾಚಾರ ಅಂತಿದ್ದಾರೆ ಈಗ ನಿಮ್ಮ ವಿರುದ್ಧ. BJP ಅವರು ವಾಸಿ, ಆದರೆ ನೀವು 80% ತಗೋತಾ ಇದ್ದೀರಿ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರಂತೆ. ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ. ಅದರಿಂದ ಇನ್ನೆಲ್ಲಿ ನಮ್ಮದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾರೆ. ಇದೇ ಪತ್ರ ಇಟ್ಕೊಂಡು BJP ಮೇಲೆ ಯಾಕೆ ನೀವು ರಾಜಕಾರಣ ಮಾಡಿದ್ರಿ? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ ಪೇ CM ಅಂತ, ಅವಾಗ ನಾಚಿಕೆ ಆಗಲಿಲ್ವ ನಿಮಗೆ? ಹಾಂ, ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ BJP ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಮ ಸರ್ಕಾರದ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರ ಪತ್ರವೇ ಸಾಕ್ಷಿ. ಅವತ್ತು ಗುತ್ತಿಗೆದಾರರ ಪತ್ರ ಹಿಡಿದು ನೀವೇಕೆ ರಾಜಕಾರಣ ಮಾಡಿದ್ರಿ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪೇ CM ಪೋಸ್ಟರ್ ಅಂಟಿಸಿದ್ರಿ, ನಾಚಿಕೆ ಆಗಲ್ವಾ ನಿಮಗೆ? ರಾಹುಲ್ ಗಾಂಧಿ 40% ಸರ್ಕಾರ ಅಂತ ಹೇಳಿದ್ರು, ಈಗೇನಂತಾರೆ ಅವರು? ಇದೇ ಗುತ್ತಿಗೆದಾರರು 80% ಭ್ರಷ್ಟಾಚಾರ ಅಂತಿದ್ದಾರೆ ಈಗ ನಿಮ್ಮ ವಿರುದ್ಧ. BJP ಅವರು ವಾಸಿ, ಆದರೆ ನೀವು 80% ತಗೋತಾ ಇದ್ದೀರಿ ಅಂತ ಗುತ್ತಿಗೆದಾರರು ಹೇಳ್ತಿದ್ದಾರಂತೆ. ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರಿಸಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ.